ರಾಜ್ಯ ಸರ್ಕಾರದ ವಿರುದ್ಧ ಮತ್ತೊಮ್ಮೆ ಸಾರಿಗೆ ನೌಕರರು ಸಮರವನ್ನು ಸಾರ್ತಾರಾ ಅನ್ನುವಂತಹ ಪ್ರಶ್ನೆ. ಕಾರಣ ನಿನ್ನೆಯ ಬಜೆಟ್ ಮೇಲೆ ಸಾರಿಗೆ ನೌಕರರು ಬೆಟ್ಟದಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು. ಬಟ್ ಅದು ಹುಸಿಯಾಗಿದೆ. ಹಾಗಾಗಿ ಈಗ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಸಾರಿಗೆ ನೌಕರರು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರುವಂತಹ ಎಚ್ಚರಿಕೆ ಆದರೂ ಏನು? ಬನ್ನಿ ನೋಡ್ಕೊಂಡು ಬರೋಣ. ಬಜೆಟ್ನಲ್ಲಿ ಈಡೇರದ ಬೇಡಿಕೆ, ಮತ್ತೆ ಸಾರಿಗೆ ಬಂದ್ಗೆ ಪ್ಲಾನ್. ಮಾರ್ಚ್ 22ರವರೆಗೆ ಸರ್ಕಾರಕ್ಕೆ ಗಡುವು. ಮಾರ್ಚ್ 25ಕ್ಕೆ ಸಾರಿಗೆ ಮುಷ್ಕರದ ದಿನಾಂಕ ಫಿಕ್ಸ್. ಸರ್ಕಾರ ಹಾಗೂ ಸಾರಿಗೆ ನೌಕರರ ಪರಿಸ್ಥಿತಿ ನಾ ಕೊಡೆ ನೀ ಬಿಡೆ ಎನ್ನುವಂತಾಗಿದೆ. ಸಾರಿಗೆ ನೌಕರರ ಭರವಸೆಗಳು ಸುಮಾರು 3 ವರ್ಷಗಳಾದ್ರೂ ಈಡೇರುತ್ತಿಲ್ಲ. ಶಕ್ತಿ ಯೋಜನೆಯ ಎಫೆಕ್ಟ್ನಿಂದಾಗಿ ಸಾರಿಗೆ ನೌಕರರ ಕೆಲಸ ಹೆಚ್ಚಾಗ್ತಿದೆ. ಆದರೆ ಬೇಡಿಕೆಗಳು ಮಾತ್ರ ಈಡೇರಿಲ್ಲ. ಹೀಗಾಗಿ ಮಾರ್ಚ್ 22ರ ಒಳಗೆ ಸರ್ಕಾರಿ ನೌಕರರಿಗೆ ನೀಡುತ್ತಿರುವ ವೇತನವನ್ನ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿದಂತೆ 4 ನಿಗಮದ ನೌಕರರಿಗೆ ನೀಡಬೇಕು. ಇಲ್ಲವಾದರೆ ಮಾರ್ಚ್ 25ರಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ 4 ನಿಗಮಗಳ ಸಂಘಟನೆಗಳ ಒಕ್ಕೂಟ ಸಭೆ ಮಾಡಿ ಬಂದ್ ದಿನಾಂಕ ಘೋಷಣೆ ಮಾಡ್ತೇವೆ ಎಂದು ಸರ್ಕಾರಕ್ಕೆ ಸಾರಿಗೆ ನೌಕರರ ಒಕ್ಕೂಟ ಎಚ್ಚರಿಕೆ ನೀಡಿದೆ. ಅಲ್ಲದೆ ಸಾರಿಗೆ ನೌಕರರಿಗೆ ಸರ್ಕಾರಿ ನೌಕರರಂತೆ ಸರಿಸಮಾನ ವೇತನ ನೀಡಬೇಕು. 7ನೇ ವೇತನ ಆಯೋಗ ಜಾರಿಯಾಗಬೇಕು. 38 ತಿಂಗಳ ವೇತನ ಹಿಂಬಾಕಿ ನೀಡಬೇಕು. ಕಾರ್ಮಿಕ ಸಂಘಟನೆಗಳ ಚುನಾವಣೆ ಮಾಡಬೇಕು. 2021ರ ವೇಳೆ ಮುಷ್ಕರದಲ್ಲಿ ವಜಾಗೊಂಡ ನೌಕರರ ಸಮಸ್ಯೆಯನ್ನ ಬಗೆಹರಿಸಬೇಕು ಎಂದು ಪ್ರಮುಖ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಸರ್ಕಾರದ 2025 ಮತ್ತು 2026ನೇ ಸಾಲಿನ ಬಜೆಟ್ನಲ್ಲಿ ಸಾರಿಗೆ ನೌಕರರಿಗೆ ಸರ್ಕಾರ ಚುನಾವಣಾ ಪೂರ್ವ ನೀಡಿದ್ದ ಪ್ರಣಾಳಿಕೆ ಭರವಸೆಯಂತೆ ನಾವು ಜಾತಕ ಪಕ್ಷಂತೆ ಕಾಯ್ತಾ ಇದ್ವಿ. ಆದರೆ ಸರ್ಕಾರ ಈ ನಿಟ್ಟಿನಲ್ಲಿ ಯಾವುದೇ ಕ್ರಮಗಳನ್ನ ಕೈಗೊಳ್ಳದಿರೋದು ನಮಗೆ ಸಾಕಷ್ಟು ಬೇಸರ ತಂದಿದೆ. 25ನೇ ತಾರೀಕು ಸರ್ಕಾರ ನಮ್ಮ ನ್ಯಾಯಯುತ ಬೇಡಿಕೆಗಳ ಸೌಹಾರ್ದ ರೀತಿಯಲ್ಲಿ ಇತ್ಯರ್ಥಪಡಿಸುವ ನಿಟ್ಟಿನಲ್ಲಿ ಯಾವುದೇ ಕ್ರಮಗಳನ್ನ ಕೈಗೊಂಡಿಲ್ಲ ಅಂದರೆ ನಾವು ಮಾರ್ಚ್ 25ನೇ ತಾರೀಕು ಖುದ್ದು ಚರ್ಚೆ ಮಾಡಿ ಆ ದಿನ ನಾವು ಸರ್ಕಾರಕ್ಕೆ ಮುಷ್ಕರದ ದಿನಾಂಕ ಹಾಗೂ ಹೋರಾಟದ ದಿನಾಂಕಗಳನ್ನು ನಾವು ಘೋಷಣೆ ಮಾಡ್ತೀವಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಬಡ್ಜೆಟ್ ಅನ್ನ ಮಂಡಿಸಿದ್ದಾರೆ. ಸಾರಿಗೆ ನೌಕರರಾದ ನಾವುಗಳು ಈ ಬಡ್ಜೆಟ್ ನಲ್ಲಿ ನಮ್ಮ ವೇತನ ಸಂಬಂಧ ಏನು ಸರ್ಕಾರಿ ನೌಕರರಿಗೂ ನಮಗೂ ಇರ್ತಕ್ಕಂಥ ವ್ಯತ್ಯಾಸದ ಹಣವನ್ನ ಸರಿಸಮಾನ ವೇತನವನ್ನ ಕೊಡೋದಕ್ಕೆ ಅನುದಾನವನ್ನ ಘೋಷಣೆ ಮಾಡ್ತಾರೆ ಅಂತೇಳಿ ನಿರೀಕ್ಷೆ ಇಟ್ಕೊಂಡಿದ್ವಿ. ಈ ಬಡ್ಜೆಟ್ ನಲ್ಲಿ ಯಾವುದೇ ನಮಗೆ ಸರಿಸಮಾನ ವೇತನಕ್ಕೆ ಅನುದಾನ ಬಂದಿಲ್ಲ. ಆದ್ರಿಂದ ನಾವು ಬೇರೆ ದಾರಿ ಇಲ್ಲದೆ ಹೋರಾಟಕ್ಕೆ ಹೋಗಬೇಕಾಗಿದೆ. ಪತ್ರಿಕಾಗೋಷ್ಠಿ ಮಾಡಿ ಕೂಡ ತಿಳಿಸಿದ್ವಿ. ಈ 6 ಸಂಘಟನೆಗಳು ಸೇರಿ ನಾವು ಹೋರಾಟಕ್ಕೆ ಹೋಗಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. 25ನೇ ತಾರೀಕು ನಮ್ಮ ಎಲ್ಲ ನೌಕರರು ಸೇರಿಸಿ ಮುಂದಿನ ಹೋರಾಟವನ್ನ ಯಾವ ರೀತಿ ಇರಬೇಕು ಅನ್ನೋದನ್ನ ನಿರ್ಧಾರ ಮಾಡ್ತೀವಿ. ಬಜೆಟ್ನಲ್ಲಿ ಅಂಗನವಾಡಿ ಸಂಘಟನೆಗಳಿಗೆ ನಿರಾಸೆ. ಸರ್ಕಾರದ ವಿರುದ್ಧ ಮತ್ತೆ ಹೋರಾಟಕ್ಕೆ ಸಜ್ಜು. ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು ಮತ್ತೆ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಈ ಬಾರಿಯ ಬಜೆಟ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ 1,000, ಸಹಾಯಕಿಯರಿಗೆ 750 ರೂಪಾಯಿ ಗೌರವ ಧನ ಹೆಚ್ಚಿಸಲಾಗಿದೆ. ಆದ್ರೆ ಇದು ನಮಗೆ ತೃಪ್ತಿ ತಂದಿಲ್ಲ. 2ರಿಂದ 3,000 ಗೌರವ ಧನ ಹೆಚ್ಚಳಕ್ಕೆ ಸರ್ಕಾರಕ್ಕೆ ಮನವಿ ಮಾಡಿದ್ದೆವು. ಆದ್ರೆ 1,750 ರೂಪಾಯಿ ಗೌರವ ಧನ ಅಷ್ಟೇ ಹೆಚ್ಚಳ ಮಾಡಿರೋದು ಭಾರಿ ನಿರಾಸೆ ಮೂಡಿಸಿದೆ. ಈ ವೇತನದಲ್ಲಿ ಜೀವನ ನಿರ್ವಹಣೆ ಕಷ್ಟ ಆಗುತ್ತೆ. ನಮ್ಮದೇ ದುಡ್ಡಲ್ಲಿ ಮೊಬೈಲ್ ಖರೀದಿಸಿ ಇಲಾಖೆಯ ಕೆಲಸ ಮಾಡಬೇಕಾಗುತ್ತೆ. ಸರ್ಕಾರದ ಅಲ್ಪ ಪ್ರಮಾಣದ ಗೌರವ ಧನ ಹೆಚ್ಚಳ ನಮಗೆ ತೃಪ್ತಿ ತಂದಿಲ್ಲ ಅಂತ ಅಸಮಾಧಾನ ಹೊರಹಾಕ್ತಿದ್ದಾರೆ. ಹೀಗಾಗಿ ಸರ್ಕಾರದ ವಿರುದ್ಧ ಮತ್ತೆ ಹೋರಾಟಕ್ಕೆ ಸಜ್ಜಾಗುತ್ತಿದ್ದಾರೆ. ಸರ್, ನಮಗೆ ಖುಷಿ ಇಲ್ಲ. ಅವ್ರು ಇಲೆಕ್ಷನ್ ಮುಂಚೆನೇ ಏನು ಹೇಳಿದ್ರು, 6ನೇ ಗ್ಯಾರಂಟಿ ಕೊಡ್ತೀವಿ, 15,000 ರೂಪಾಯಿ ಕಾರ್ಯಕರ್ತರಿಗೆ, ಹೆಲ್ಪರ್ಗೆ 7,500 ರೂಪಾಯಿ ಅಂತೇಳಿ ಆ ಗ್ಯಾರಂಟಿ ಜಾರಿ ಮಾಡಿದ್ರೆ ನಮ್ಗೆಲ್ಲರಿಗೂ ಖುಷಿ ಸರ್. ಕೆಲಸದ ಹೊರೆ ಸಿಕ್ಕಾಪಟ್ಟೆ ಇದೆ ಸರ್. ಮುಂಜಾನಿಂದ ಸಂಜೆವರೆಗೂ ಕೆಲಸದ ಹೊರೆ ಇದೆ. ಅಂಗನವಾಡಿಗೆ ಹೋಗಿ ಫೋನ್ ಓಪನ್ ಮಾಡೋತರನೂ ನಮ್ಗೆ ಗತಿ ಇಲ್ಲ. ಫೋನ್ ಲೊಕೇಶನ್ ಆನ್ ಮಾಡಿ ಫೋಟೋ ಹಾಕಲಿಲ್ಲ ಅಂದ್ರೆ CDPO ಕಿರಿಕಿರಿ, DC ಕಿರಿಕಿರಿ, DD ಕಿರಿಕಿರಿ, ಇಷ್ಟೊಂದು ಕಿರಿಕಿರಿ ಒಳಗೆ ಕೆಲಸ ಮಾಡ್ತೀವಿ ಅಂದ್ರೆ ಸರ್ಕಾರ ಅರ್ಥ ಮಾಡ್ಕೋಬೇಕ್ರಿ ಸರ್. ಇಷ್ಟೆಲ್ಲ ಮಕ್ಕಳು ಮರಿ ಬಿಟ್ಟು 10,000 ರೂಪಾಯಿ, 11,500 ರೂಪಾಯಿದಾಗ ನಮ್ಗೆ ಬದುಕೋಕ್ಕಾಗಲ್ಲ ಈಗಿನ ಕಾಲದಾಗ. ಅದು ಅರ್ಥ ಮಾಡಿಕೊಂಡು ಅವರು ಎಷ್ಟಿಷ್ಟು ತಾವು ಕೊಟ್ಟಂಥ ಗ್ಯಾರಂಟಿ ಕೂಡ ಕೊಡಬೇಕಲ್ವಾ. ತಾವು ಕೊಟ್ಟಂಥ ಗ್ಯಾರಂಟಿಗೋಸ್ಕರ ನಾವೆಲ್ಲ ಇಡೀ ರಾಜ್ಯದ ಜನ ಇಲ್ಲಿ ಬಂದಿದ್ದೀವಿ ಸರ್. ಆ ಗ್ಯಾರಂಟಿಗೆ ಬೇಕು ಅಂತ ನಮ್ಮ ಆಸೆ ಸರ್. ಈಗಿನ ಕಾಲಮಾನ ರೇಷನ್ ಆಗಿರ್ಬೋದು, ನಾವು ಕೂಡ ಜೀವನ ಸಂಸಾರ ನಡೆಸ್ತಾ ಇದ್ದೀವಿ. ಕೇವಲ 11,000 ರೂಪಾಯಿ, ಇವಾಗ 1,000 ರೂಪಾಯಿ ಜಾಸ್ತಿ ಮಾಡಿದರೆ 12,000 ಯಾವುದಕ್ಕಾಗತ್ತೆ? ಯಾವ ಮಕ್ಳಿಗೆ ಎಜುಕೇಷನ್ ನಾವು ಒಂದೊಳ್ಳೆ ಮಕ್ಳಿಗೆ ಎಜುಕೇಷನ್ ಕೊಡಿಸ್ಬೇಕು ಅಂತ ನಮಗೂ ಆಸೆ ಇರುತ್ತೆ ಅಲ್ವಾ. ಬೆಳಗ್ಗೆ 9:30ಯಿಂದ ಹಿಡಿದು 4 ಗಂಟೆ ತನಕ ನಾವು ಸ್ಕೂಲ್ಗಳಲ್ಲಿ ಇರ್ತೀವಿ. ಯಾವ ಸ್ಕೂಲ್ಗಳು, ಗೌರ್ಮೆಂಟ್ ಸ್ಕೂಲ್ಗಳು ಹೇಗಿತ್ತು ನಾವು ಅದನ್ನು ವರ್ಕ್ ಮಾಡ್ತಾ ಇರ್ತೀವಿ
ಆಯ್ತಾ ಆ ಕಾನ್ಸೆಪ್ಟ್ ವರ್ಕ್ ಮಾಡ್ತಾ ಇರ್ತೀವಿ. ಆಮೇಲೆ ಏನಪ್ಪ ಅಂದರೆ ಮಕ್ಳು LKG UKG ಮಕ್ಕಳು ಚಿಕ್ಕ ಮಕ್ಳುಗಳು ಇರ್ತಾರೆ. ಈಗ ಆಚೆ ಹೌಸ್ ಕೀಪಿಂಗ್ ಕೆಲಸಕ್ಕೆ ಹೋದ್ರೆ ಕೂಡ ಮಿನಿಮಮ್ 15ರಿಂದ 18,000 ರೂಪಾಯಿ ಸ್ಯಾಲ್ರಿ ತಗೋತಾರೆ ಸರ್. ಏನಿಲ್ಲ ಅಂದ್ರೆ ಕೂಡ 12,000 ರೂಪಾಯಿ ಆದರೂ ಹೌಸ್ ಕೀಪಿಂಗ್ ಕೆಲಸ ಸ್ಯಾಲ್ರಿ ತಗೋತಾರೆ. ಇವ್ರಿಗೆ 6,000 ರೂಪಾಯಿ ಬರೀ ಹೆಲ್ಪರ್ಸ್ಗೆ ಕೊಟ್ಟರೆ ಹೇಗೆ ಮಾಡ್ತಾರೆ ಹೇಳಿ ಸರ್. ಸದ್ಯ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ನಡೆಸುತ್ತಿರುವ ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು ಗೌರವಧನ ಹೆಚ್ಚಳಕ್ಕೆ ಪಟ್ಟು ಹಿಡಿದಿದ್ದು ಹೋರಾಟ ತೀವ್ರಗೊಳಿಸಲು ಚಿಂತನೆ ನಡೆಸುತ್ತಿದ್ದಾರೆ. ಒಟ್ಟಾರೆ ಬಜೆಟ್ ಬಳಿಕ ಸರ್ಕಾರದ ವಿರುದ್ಧ ಆಕ್ರೋಶ ಜೋರಾಗ್ತಿದೆ. ಅರುಣಾ ಜೊತೆ ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.